ಬೆಳಗಾವಿಯಲ್ಲಿ ಬಿಜೆಪಿ ಟಿಕೆಟ್ಗೆ ಫೈಟ್. ಒಬ್ರಲ್ಲ ಇಬ್ರಲ್ಲ 8 ಲೀಡರ್ಸ್ ರೇಸ್ನಲ್ಲಿ. ಬರೀ ದೆಹಲಿ ಬೆಂಗಳೂರು ಓಡಾಟ. ಮಂಗಲ ಅಂಗಡಿಗೆ ಟಿಕೆಟ್ ಫಿಕ್ಸ್. ಇದು ಬೆಳಗಾವಿ ಟಿಕೆಟ್ ಫೈಟ್ ಸ್ಟೋರಿ. ಬೆಳಗಾವಿ ಭಾಗ ಯಾವಾಗಲೂ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ಕೇಂದ್ರ ಬಿಂದು ಆಗಿರುತ್ತೆ. ಸರ್ಕಾರ ರಚನೆಯಾಗಲಿ ಅಥವಾ ಸರ್ಕಾರವನ್ನು ಉರುಳಿಸೋದಾಗ್ಲಿ. ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. 8ಕ್ಕೂ ಅಧಿಕ ಜನರು ಅಂದ್ರೆ ಆಕಾಂಕ್ಷಿಗಳು ಬಿಜೆಪಿಯಲ್ಲಿದ್ದಾರೆ. ಟಿಕೆಟ್ಗೋಸ್ಕರ ಲಾಭಿ ಮಾಡ್ತಾ ಇದ್ದಾರೆ, ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಭರವಸೆ ಸಿಗ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬೆಂಗಳೂರು ದೆಹಲಿಗೆ ಓಡಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಆಕಾಂಕ್ಷಿಗಳು. ವರಿಷ್ಠರಿಂದ ಒಂದು ಭರವಸೆ ಸಿಗ್ತಾ ಇಲ್ಲ, ಹಾಗಾಗಿ ನಿರಾಸೆಗೊಂಡಿದ್ದಾರೆ. ಸಂಸದೆ ಮಂಗಲ ಅಂಗಡಿಗೆ ಮತ್ತೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳಿದೆ. ಅಫ್ಕೋರ್ಸ್ ಅಲ್ಲಿ ಅಂಗಡಿ ಫ್ಯಾಮಿಲಿಯ ಒಂದು ವರ್ಚಸ್ಸೇನಿದೆ ಅದು ಈಗಲೂ ಇದೆ. ಇಲ್ಲಿ ಬರೋದು ಅಫ್ಕೋರ್ಸ್ ಮತ್ತೆ ಮಂಗಲ ಅಂಗಡಿಯವರು ಗೆದ್ದ ಮೇಲೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು, ಜಿಲ್ಲೆಗೆ ಏನು ಕೊಡುಗೆಗಳನ್ನ ತಂದ್ರು, ಅನುದಾನ ಎಷ್ಟು ತಂದ್ರು ಅನ್ನೋದೆಲ್ಲ ಬರುತ್ತೆ. ಅಟ್ ದ ಸೇಮ್ ಟೈಮ್ 8ಕ್ಕೂ ಹೆಚ್ಚು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳು ತಮ್ಮದೇ ರೀತಿಯಲ್ಲಿ ಬೆಳಗಾವಿಗೋಸ್ಕರ ಟಿಕೆಟ್ ಕೊಡಿ ಬಿಜೆಪಿಯಿಂದ ಅಂತ ಹೇಳಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಲಾಭಿಯನ್ನ ದೆಹಲಿಗೂ ಹೋಗಿ ನಡೆಸ್ತಾ ಇದ್ದಾರೆ. ಆದರೆ ವರಿಷ್ಠರಿಂದ ಈ 8 ಜನ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳಿಗೆ ಯಾವುದೇ ಭರವಸೆ ಸಿಕ್ಕಿಲ್ಲ. ಬರೀ ಚರ್ಚೆ ಮಾಡ್ತಾರೆ, ಹಂಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಅದರಿಂದ ಈಗ ಓಡಾಡಿ ನಮ್ಗೇನು ಪ್ರಯೋಜನ ಆಗಲ್ವಾ, ಲಾಸ್ಟಿಗೆ ಟಿಕೆಟ್ ಸಿಗಲ್ವಾ ಅಂತೇಳಿ ನಿರಾಸೆಯಲ್ಲಿ ಇದ್ದಾರೆ. ಒಟ್ಟು 8ಕ್ಕೂ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿಯಲ್ಲಿದ್ದಾರೆ ಬೆಳಗಾವಿ ಭಾಗದಲ್ಲಿ. ಹಾಗಾಗಿ ಈಗ ಟಫ್ ಫೈಟ್ ಅಫ್ಕೋರ್ಸ್ ಬೆಳಗಾವಿ ಭಾಗದಲ್ಲೂ ಕೂಡ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಇದ್ದೇ ಇರುತ್ತೆ. ಆದರೆ ವರಿಷ್ಠರ ಒಲವು ಮತ್ತೊಮ್ಮೆ ಮಂಗಲ ಅಂಗಡಿಯವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇವಾಗ ಬೆಳಗಾವಿಗೆ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಗಳಿದ್ದಾರಲ್ಲ, ಸಂಜಯ್ ಪಾಟೀಲ್ ಇದ್ದಾರೆ, ಅನಿಲ್ ಬೆನಕೆ ಅವರಿದ್ದಾರೆ. ಅಂದರೆ ಈ ಹಿಂದೆ ಶಾಸಕರಾಗಿ ಗುರುತಿಸಿಕೊಂಡಿದ್ದವರು ಈಗ ಅಟ್ಲೀಸ್ಟ್ ಲೋಕಸಭೆ ಟಿಕೆಟ್ ನಮಗೆ ಸಿಕ್ಕಿದ್ರೆ ನಾವು ಪಕ್ಷ ಬಲವರ್ಧನೆಯನ್ನ ಮಾಡ್ತೀವಿ, ಒಂದು ಲೀಡರ್ಶಿಪ್ ತಗೋತೀವಿ, ಮತ್ತೆ ಗೆದ್ದು ಬರೋ ಒಂದು ಭರವಸೆಯನ್ನ ನಾವು ಕೊಡ್ತೀವಿ, ನಮಗೆ ಟಿಕೆಟ್ ಕೊಡಿ ಅಂತ ಏನೋ ಕೇಳ್ತಾ ಇದ್ದಾರೆ. ಬಟ್ ಇವ್ರು ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಟಿಕೆಟ್ ಕೊಡೋ ಅಂದಾಜಿನಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇಲ್ಲ. ಈ 8ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಗೆ ಇದುವರೆಗೂ ಅವ್ರಿಗೊಂದು ಭರವಸೆನೂ ಸಿಕ್ಕಿಲ್ಲ, ಚರ್ಚೆ ಮಾಡೋದಕ್ಕೆ ಹೆಚ್ಚು ಅವಕಾಶನೂ ಸಿಕ್ಕಿಲ್ಲ ಟಿಕೆಟ್ ವಿಷಯವಾಗಿ. ಯಾಕಂದ್ರೆ ವರಿಷ್ಠರು ಮತ್ತೊಮ್ಮೆ ಈಗ ಮಂಗಲ ಅಂಗಡಿಯವರಿಗೆ ಟಿಕೆಟ್ ಅನ್ನ ಕೊಡಬೇಕು. ಯಾಕಂದ್ರೆ ಕಳೆದ ಬಾರಿ ಅನುಕಂಪದ ಆಧಾರದ ಮೇಲೆ ಅಟ್ ದ ಸೇಮ್ ಟೈಮ್ ಅಂಗಡಿ ಫ್ಯಾಮಿಲಿಯವರ ರಾಜಕೀಯ ವರ್ಚಸ್ಸು ಆ ಭಾಗದಲ್ಲಿ ಸಾಕಷ್ಟಿದೆ. ಇದು ಎರಡೂ ವರ್ಕೌಟ್ ಆಗಿತ್ತು. ಮಂಗಲ ಅಂಗಡಿಯವರು ಗೆದ್ದಿದ್ರು. ಈಗ ಘಟಾನುಘಟಿ ನಾಯಕರು ಇದರಲ್ಲಿದ್ದಾರೆ. ನಮಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪ್ರಮುಖ ನಾಯಕರು ಆ ಭಾಗದಲ್ಲಿ. ಅವರಿಗೆ ಟಿಕೆಟ್ ಕೊಡೋದಕ್ಕೆ ಅಷ್ಟು ಉತ್ಸುಕತೆಯನ್ನ ತೋರಿಸ್ತಾ ಇಲ್ಲ ಬಿಜೆಪಿಯ ಹೈಕಮಾಂಡ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಕಳೆದ ಬಾರಿ ಅನುಕಂಪದ ಆಧಾರ ಮತ್ತೆ ಅಂಗಡಿ ಫ್ಯಾಮಿಲಿಯವರ ರಾಜಕೀಯ ಹೋಲ್ಡ್ನಿಂದಾಗಿ ಮಂಗಲ ಅಂಗಡಿ ಗೆದ್ದಿದ್ರು. ಈ ಬಾರಿನೂ ಅವ್ರಿಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಏನೋ ಇದೆ. ಬಟ್ ಆಕಾಂಕ್ಷಿಗಳು ಯಾವ ತರ ಟಿಕೆಟ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ, ಯಾರಿಗೆಲ್ಲ ಹೋಪ್ಸ್ ಇದೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಮತ್ತು ಹಿಂದುತ್ವದ ಪ್ರಮುಖ ಹಿಡಿತ ಹೊಂದಂತಹ ಕ್ಷೇತ್ರ. ಯಾಕಂದ್ರೆ ಕಳೆದ 5 ಚುನಾವಣೆಗಳಲ್ಲಿ ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತು. ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿಯ ಗೆಲುವಿನ ಅಂತರ ಹೆಚ್ಚಾಗಿತ್ತು. ಆದರೆ ಉಪಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಕೇವಲ 5ರಿಂದ 6 ಸಾವಿರ ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ವಿರುದ್ಧ ಮಂಗಲ ಅಂಗಡಿ ಗೆದ್ದಿದ್ರು. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅನೇಕ ಮುಖಂಡರನ್ನು ಆಪರೇಷನ್ ಮೂಲಕ ಪಕ್ಷಕ್ಕೆ ಸೆಳೆತಾ ಇದ್ದು. ಆದರೆ ಬೆಳಗಾವಿಯಲ್ಲಿ ಕೂಡ ಯಾವುದೇ ರೀತಿ ಬೆಳವಣಿಗೆ ನಡೆದಲ್ಲಿ ಒಂದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥಂದ್ರೆ ಮಂಗಲಾ ಸುರೇಶ್ ಅಂಗಡಿ ಅವರಿಗೆ ಈ ಬಾರಿ ಟಿಕೆಟ್ ಕೈತಪ್ಪತ್ತೆ ಅಂತ ಹೇಳಲಾಗಿತ್ತು. ಆದರೆ ಈ ನೆಲೆಯಲ್ಲಿ ಏನು 8ರಿಂದ 10 ಜನ ಆಕಾಂಕ್ಷಿಗಳು ಈಗ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಲಾಬಿ ನಡೆಸಿದ್ರು. ಅದರಲ್ಲಿ ಪ್ರಮುಖವಾಗಿ ಮಾಜಿ MLC ಕೌಟಿಗಿಮಠ ಆಗಿರಬಹುದು, ಮತ್ತೊಂದು ಕಡೆ ಮಾಜಿ MLA ಸಂಜಯ್ ಪಾಟೀಲ್, ಹೀಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಲ್ಲಾಡಿ ಮತ್ತು ಬೆಳಗಾವಿಯ ಮಾಜಿ DC MG ಹಿರೇಮಠ್ ಸೇರಿದಂತೆ ಹೀಗೆ ಅನೇಕರು ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿದ್ರು. ಆದ್ರೆ ಯಾರಿಗೂ ಕೂಡ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ನಿಂದ ಇದುವರೆಗೂ ಇನ್ನು ಸಿಕ್ಕಿಲ್ಲ. ಹೀಗಾಗಿ ಆಕಾಂಕ್ಷಿಗಳು ಒಂದು ರೀತಿ ಅತಂತ್ರದಲ್ಲಿದ್ದಾರೆ. ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತಕ್ಕಂಥ ಗೊಂದಲದಲ್ಲಿರತಕ್ಕಂಥ ಈಗಾಗಲೇ ಬೆಂಗಳೂರು, ದೆಹಲಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಓಡಾಡಿ ಮುಖಂಡರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರತ್ಯೇಕವಾಗಿ ಅವರ ಬಯೋಡಾಟಾಗಳನ್ನ ಕೊಟ್ಟಿರ್ತಕ್ಕಂಥ. ಆದ್ರೆ ಹೈಕಮಾಂಡ್ ನಿಂದ ಯಾವುದೇ ಒಂದು ಸಂದೇಶ ಸಿಗಲಿಲ್ಲ, ಅವರು ಆತಂಕಗೊಂಡಿದ್ದಾರೆ. ಮತ್ತೊಂದು ಕಡೆ ಏನು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದ ಬಳಿಕ ಅಂಗಡಿ ಕುಟುಂಬ ಕೂಡ ಆಕ್ಟಿವ್
ಆಗಿರ್ತಕ್ಕಂಥದ್ದು. ಮಂಗಳಾ ಸುರೇಶ್ ಅಂಗಡಿ ಸ್ವತಃ ನನಗೆ ಕೊಡಿ, ಇಲ್ಲ ನನ್ನ ಮಗಳು ಶ್ರದ್ಧಾ ಶೆಟ್ಟರ್ಗೆ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಬೆಳಗಾವಿಯಲ್ಲಿ 8 ಜನ ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಒಂದು ಖುಷಿಯಲ್ಲಿದ್ರು ಮತ್ತು ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ರು. ಅವರೆಲ್ಲರೂ ಕೂಡ ಈಗ ಸದ್ಯ ದೆಹಲಿ ಬೆಂಗಳೂರು ಅಡ್ಡಾಡಿ ಹೈರಾಣಾಗಿದ್ದಾರೆ. ಯಾರಿಗೆ ಟಿಕೆಟ್ ಕೊಡುತ್ತೆ ಮತ್ತು ಹೈಕಮಾಂಡ್ ಯಾವ ಮಾನದಂಡವನ್ನ ಆಧರಿಸಿ ಬೆಳಗಾವಿ ಟಿಕೆಟ್ ಹಂಚಿಕೆ ಮಾಡತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಏಕೈಕ ಮಹಿಳಾ ಸಂಸದೆ ಅಂದ್ರೆ ಅದು ಮಂಗಳಾ ಸುರೇಶ್ ಅಂಗಡಿ. ಮಂಗಳಾ ಸುರೇಶ್ ಅಂಗಡಿ ಅವರಿಗೆ ಒಂದು ವೇಳೆ ಟಿಕೆಟ್ ತಪ್ಪಿಸಿದ್ರೆ ಅದು ಬೇರೆ ಸಂದೇಶ ಹೋಗುತ್ತೆ ಅಂತಕ್ಕಂಥ ಆತಂಕ ಕೂಡ ಬಿಜೆಪಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ ಬೆಳಗಾವಿಯ ಏನು ಬಿಜೆಪಿ ಟಿಕೆಟ್ ಯಾರಿಗೆ ಅಂತಕ್ಕಂಥ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಏನು ಮಂಗಳಾ ಸುರೇಶ್ ಅಂಗಡಿ ಪರವಾಗಿ ಜಗದೀಶ್ ಶೆಟ್ಟರ್ ಒಂದ್ ಕಡೆ ಬ್ಯಾಟಿಂಗ್ ಮಾಡಿದ್ರೆ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಕೂಡ ಏನು ಮಂಗಳಾ ಸುರೇಶ್ ಅಂಗಡಿ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಮಂಗಳಾ ಸುರೇಶ್ ಅಂಗಡಿ ಅವರು ಆದ್ರೆ ಈ ಒಂದು ಗೆಲುವು ಸುಲಭ ಅಂತಕ್ಕಂಥದ್ದು ಲೆಕ್ಕಾಚಾರ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅನೇಕ ಆಪರೇಷನ್ಗಳು ನಡೀತಾ ಇದೆ. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಅನೇಕ ಮುಖಂಡರು ಬಿಜೆಪಿಗೆ ಬರಲಿದೆ. ಆದರೆ ಬಿಜೆಪಿ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.